ಈ ತರ ಡೀಪ್ ನೆಕ್ಕಿಗೆ ಬಾರ್ಡರ್ ಪಟ್ಟಿ ಹಚ್ಚೋದು ಇದು ಟ್ರೆಂಡಿಂಗ್ ನಾಗ ಐತಿ ಈಗ. ಇದನ್ನ ಯಾವ ರೀತಿ ಹಚ್ಕೋಬೇಕು, ಹೆಂಗ್ ಮೆಜರ್ಮೆಂಟ್ ತಗೋಬೇಕು ಅನ್ನೋದು ಇವತ್ತಿನ ವಿಡಿಯೋದಾಗ ಹೇಳ್ತಾನೆ ನಿಮಗ. ಹಂಗ 38 ಸೈಜ್ ಬ್ಲೌಸ್ ಕಟಿಂಗ್ನು ತೋರಿಸ್ಕೊಡ್ತೀನಿ ಇವತ್ತ. ಭಾಳ ಸಿಂಪಲ್ ಆಗಿ ಈಸಿಯಾಗಿ ಹೊಲ್ಕೋಬಹುದು ನೀವು. ಪ್ರಿನ್ಸಸ್ ಕಟ್ ಹೊಲ್ಕೊಂಡ್ರೆ ನಿಮ್ಗ ಈಗ ಟ್ರೆಂಡಿಂಗ್ ಒಳಗೂ ಐತಿ. ಅದು ನೋಡಾಕ ಅಷ್ಟು ನೀಟ್ ಆಗಿರ್ತೈತಿ, ಕಂಫರ್ಟೇಬಲ್ ಆಗಿನೂ ಇರ್ತೈತಿ. ಯಾವ ರೀತಿ ಕಟಿಂಗ್ ಮಾಡಿ ಅನ್ನೋದು ಇವತ್ತಿನ ವಿಡಿಯೋ ತೋರಿಸ್ಕೊಡ್ತಾನು. ಕೊನೆವರೆಗೂ ವಿಡಿಯೋ ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಫ್ರಿನ್ಸ್ ಕಟ್ ಹೇಳ್ಕೊಡ್ತಾನು. ಬ್ಯಾಕ್ ಡೀಪಿಗೆ ಬಾರ್ಡರ್ ಯಾವ ತರ ಅಟ್ಯಾಚ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ ನಿಮಗ. ಇದು ಸಾರಿ ಸೆಮಿ ಮೈಸೂರು ಸಿಲ್ಕ್ ಇದು. ಇದಕ್ಕ ಕುಚ್ಚನು ಕಟ್ಕೊಂಡಿನಿ. ನಮ್ಮ ಸಾರಿಗೆ ನಾವ ಕುಚ್ಚು ಕಟ್ಕೊಂಡಾಗ ಎಷ್ಟು ಖುಷಿ ಆಕತ್ತೆ ಅಂದ್ರ, ಮೊದಲೆಲ್ಲ ನಮ್ಮ ಸಿಸ್ಟರ್ ಕಟ್ಕೊಡ್ತಿದ್ರು. ಎಮರ್ಜೆನ್ಸಿ ಇದ್ರ ನಾನ ಕಟ್ಕೊಂಡಿರ್ತನು. ಈ ಸಾರಿ ಏನೈತಿ, ನಮ್ಮ ವೈನಿ ನಂಗೆ ಗಿಫ್ಟ್ ಮಾಡಿದ್ರು, ನಮ್ಮ ಅಣ್ಣನ ಹೆಂಡತಿ. ಅದಕ್ಕೆ ಈ ಸಾರಿ ರೆಡಿ ಮಾಡ್ಕೋಬೇಕಂತ ಹೇಳಿ ದೀಪಾವಳಿಗೆ ಆಯ್ತು, ಮತ್ತು ಒಂದು ಫಂಕ್ಷನ್ ಐತಿ, ಅದಕ್ಕೆ ರೆಡಿ ಮಾಡ್ಕೋಬೇಕಂತೇಳಿ ಇದ ಬ್ಲೌಸ್ ಸ್ಟಿಚ್ ಮಾಡ್ಕೊಳಕತ್ತೀನಿ. 38 ಸೈಜ್ 36 ಸೈಜ್ ಇದು ಆಕ್ಚುಲಿ. ಅದನ್ನ ನಾನು 38 ಆಗಿ ಕಟ್ ಮಾಡ್ಕೋಬೇಕು ಬಾಡಿ ಮೆಜರ್ಮೆಂಟ್. ಇದನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋ ತೋರಿಸ್ಕೊಡ್ತಾನೆ ನಿಮಗೆ. ಲೈನಿಂಗ್ ಒಳಗೆ ತೋರಿಸ್ಕೊಡ್ತಾನು. ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ. ಹೊಸದಾಗಿ ಯಾರ ನನ್ನ ಚಾನಲ್ ನೋಡಕತ್ತಿದ್ರಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಈ ಕಟಿಂಗ್ ಮೆಥಡ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಈಗ ಸ್ಟಾರ್ಟ್ ಮಾಡೋನು. ಫೋಲ್ಡೆಡ್ ಸೈಡ್ ನನ್ನ ಕಡೆ ಹಾಕೊಂಡಿನಿ, ಓಪನ್ ಸೈಡ್ ಆ ಕಡೆ ಹಾಕೊಂಡಿನಿ. ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳೋಣ ಫಸ್ಟಿಗೆನ. ನೀಟಂಗ ಬ್ಲೌಸ್ ಈ ತರ ಹಾಕೋರಿ. ಮೆಜರ್ಮೆಂಟ್ ಬ್ಲೌಸ್ ಇದು 18 ಇಂಚ್ ಐತಿ. ಛಾತಿ ಚೆಸ್ಟ್ ರೌಂಡ್ 18 ಐತಿ. ಆಮೇಲೆ ಶೋಲ್ಡರ್ ಏನೈತಿ 9 ಇಂಚ್ ಐತಿ. ನೀಟಂಗೆ ಹಾಕೋಬೇಕು ಬ್ಲೌಸ್ ನೀವು. ಹಳಿ ಬ್ಲೌಸ್ ಹೆಂಗಾಗಿರ್ತಾವಂದ್ರ ಸ್ವಲ್ಪ ಹಿಗ್ಗಾಡಿರ್ತಾವಲ್ಲ, ಹಂಗಾಗಿ ನೀಟಂಗ ಹಾಕೋಬೇಕು. ಐರನ್ ಮಾಡ್ಯಾರ ಹಾಕೋರಿ. ಭಾಳ ಹಳೇದಿದ್ರ ಒಂದು ಐರನ್ ಮಾಡ್ಬಿಟ್ಟ ನಿಮ್ಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗ್ತತಿ. ಈಗ ಬ್ಲೌಸ್ ಲೆಂತ್ ನೋಡೋನು. ಬ್ಲೌಸ್ ಲೆಂತ್ 14 ಇಂಚ್ ಐತಿ. 14 ಇಂಚ ಬ್ಲೌಸ್ ಲೆಂತ್ ಐತಿ. ಛಾತಿ ಏನೈತಿ 18 ಐತಿ. ಆಮೇಲೆ ಶೋಲ್ಡ್ರ 9 ಇಂಚ್ ಐತಿ. ಈಗ ನಾವು ಆರ್ಮ್ ಹೋಲ್ ರೌಂಡ್ ನೋಡ್ಕೊಳ್ಳೋಣ. ಈ ತರ ಕರೆಕ್ಟಾಗಿ ಬ್ಲೌಸ್ ಇಟ್ಕೋಬೇಕು ನೀವು. ರೌಂಡ್ ಶೇಪ್ ಒಳಗನ ಕರೆಕ್ಟಾಗಿ ಇಟ್ಕೊಂಡು ಈ ತರ ರೌಂಡ್ ಶೇಪನ್ನು ತೆಗಿಬೇಕು ನೀವು. 8.5 ಐತಿದು. ಆರ್ಮ್ ಹೋಲ್ ರೌಂಡ್ ಏನೈತಿ 8.5 ಇಂಚ್ ಐತಿ. ಇಷ್ಟು ಸದ್ಯಕ್ಕೆ ಅಳತಿ ತಗೊಂಡ್ರೆ ಈಗ ನಾವು ಯಾವ ರೀತಿ ಇದನ್ನ ಹಾಕೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಲೆಂತ್ ತಗೊಳ್ಳೋಣ. ಫಸ್ಟಿಗೆ ಒಂದು ಲೈನ್ ಹಾಕೊಂಡ್ಬಿಡೋಣ. ಈಗ ಮಾರ್ಜಿನ್ ಲೈನ್ ಹಾಕೊಳ್ಳೋಣ. ನಿಮ್ದು ಏನ್ರ ಇಲ್ಲಿ ಕಚ್ಚಾ ಜಾಸ್ತಿ ಇತ್ತಂದ್ರೆ ನೀವು ಸ್ಟ್ರೇಟ್ ಲೈನು ಒಂದು ಹಾಕೋಬಹುದು. ಈಗ ಇಲ್ಲಿಂದನ 14 ಇಂಚ್ ಏನು ನಮ್ದು ಉದ್ದಿತ್ತಲ್ಲ, ನಾವು 15 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಟೋಟಲ್ ಆಗಿ 1 ಇಂಚ್ ನಾನು ಎಕ್ಸ್ಟ್ರಾ ತಗೊಂಡಿನಿ. ಇಲ್ಲೇ 9 ಇಂಚ್ ಏನು ಶೋಲ್ಡರ್ ಇತ್ತಲ್ಲ, 5 ಇಂಚಿಗೆ ಶೋಲ್ಡರ್ ಹಾಕೊಂಡಿನಿ. 1 ಇಂಚ್ ಎಕ್ಸ್ಟ್ರಾ ಮಾಡ್ಬೇಕು ನೀವು. ಎಕ್ಸ್ಟ್ರಾ ಮಾಡಿ ಡಿವೈಡ್ ಮಾಡಿ 5 ಇಂಚಿಗೆ ಹಾಕೋಬೇಕು. ಇಲ್ಲಿನೂ ನಾನು 5.5ಗೆ ಹಾಕೊಳಕತ್ತೀನಿ. ಈಗ ಒಂದು ಲೈನ್ ಹಾಕೊಳ್ಳೋನು. ಇಲ್ಲೇ ಇವಾಗ ನಾವಿಲ್ಲೇ 5.5ಗೆ ಒಂದು ಲೈನ್ ಹಾಕೊಳ್ಳೋನು. ಮ್ಯಾಲೇನ ಶೋಲ್ಡರ್ 5 ಇಂಚ್ ಇಟ್ಕೊಂಡಿಲ್ಲ, ಕೆಳಗೆ 5.5ಗೆ ಒಂದು ಲೈನ್ ಹಾಕೊಳ್ಳೋನು. ಇವಾಗ ಇದನ್ನು ಮಾರ್ಕ್ ಹಾಕೊಳ್ಳೋನು ನಾವು. ಅದು ಮಿಸ್ ಆಗಿ ನಾನು 6 ಇಂಚ್ ತಗೊಂಡಿದ್ನಿ. 5.5ಗೆ ಮತ್ತೆ ವಾಪಸ್ ಮಾರ್ಕ್ ಹಾಕೊಂಡಿನಿ. ಈಗ ನಾವು ನೆಕ್ಸ್ಟ್ ಛಾತಿ ತಗೊಳ್ಳೋನು. ಛಾತಿ ಏನು 18 ಇಂಚ್ ಇತ್ತಲ್ಲ, 18 ಇಂಚ್ ಒಳಗೆ 2 ಭಾಗ ಮಾಡ್ಕೊಂಡು 9 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಎಕ್ಸ್ಟ್ರಾ ಏನೈತಿ ಮಾರ್ಜಿನ್ ಹಾಕೋಬೇಕು 2 ಇಂಚ್. ಕೆಳಗೆ ಏನೈತಿ ವೇಸ್ಟ್ 32 ಐತಿ. 8 ಇಂಚ್ ಹಾಕೋಬೇಕು. 1 ಇಂಚ್ ಡಾಚ್ ಹಿಡಿಯಾಕ 2 ಇಂಚ್ ಮಾರ್ಜಿನ್ ತಗೋಬೇಕು. ವೇಸ್ಟ್ ರೌಂಡ್ ಸಾರಿ ತೋರಿಸಿಲ್ಲನೋ ನಿಮಗೆ. 32 ಇಂಚ್ ಐತೆ ಅದು ವೇಸ್ಟ್ ರೌಂಡ್. ಈಗ ಫಿಟ್ಟಿಂಗ್ ಲೈನ್ ಮಾರ್ಕ್ ಹಾಕೊಳ್ಳೋಣ. ಫಿಟ್ಟಿಂಗ್ ಲೈನ್ಗೆ ಮಾರ್ಕ್ ಹಾಕೊಳ್ಳೋಣ. ಕಟ್ಟಿಂಗ್ ಲೈನ್ಗೆ ಹಾಕಿನಿ. ಈಗ ಇಷ್ಟಾದ್ರೆ ನಿಮ್ಗೆ ಬ್ಯಾಕ್ ಮೆಜರ್ಮೆಂಟ್ ಆಯ್ತು. ಈಗ ಆರ್ಮ್ ಹೋಲ್ ಹಾಕೊಳ್ಳೋಣ. ಆರ್ಮ್ ಹೋಲ್ ನಾವೀಗ ಅಳ್ಕೋಬೇಕಾಕತಿ. 8.5 ಐತಲ್ಲ, ಇಲ್ಲೇ ಒಂದು 3/4 ಇಂಚ್ವರೆಗೂ ಬೇಕಾಕೈತಿ ನಮಗೆ. ನಿಮಗೆ ಭಾಳ ಹಿಂದೆ ಉಪ್ತಿತ್ತಂದ್ರೆ ಒಂದು ಅರ್ಧ ಇಂಚ್ವರೆಗೂ ಅಷ್ಟು ತಗೋರಿ. ಇಲ್ಲಿಂದನ ಮೆಜರ್ ಮಾಡ್ಕೊಳ್ಳೋಣ. ಈಗ
ಕರೆಕ್ಟಾಗಿ ನಮ್ಗೆ 8.5 ಬೇಕು. ಇದು 8.5 ಇಂಚ್ ಐತಿ. ಈಗ ಬ್ಯಾಕ್ ಡೀಪ್ ಒಂದು ಹಾಕಬೇಕು. ಇಲ್ಲಾಂದ್ರೆ ನಾ ಬ್ಯಾಕ್ ಡೀಪ್ ಆಮೇಲೆ ಹಾಕೋತನು. ಈಗ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾನೆ. ಈಗ ಫ್ರಂಟ್ ಈಸಿಯಾಗಿ ಹೆಂಗಂದ್ರೆ ನಾವೇನು ಪ್ರಿನ್ಸಸ್ ಕಟ್ ಶೇಪ್ ಹಾಕೋಬೇಕನ್ನೋ ಇರ್ತೈತೆ, ಎಲ್ಲರಿಗೂ ಹಾಕೋಬೇಕನ್ನೋದು. ಅದನ್ನ ಯಾವ ರೀತಿ ಶೇಪ್ ಮಾಡ್ಕೊಂಡಿನಿ ಅನ್ನೋದು ತೋರಿಸ್ತೀನಿ ನಿಮಗೆ. ಈ ಥರ ಒಂದು ಕಚ್ ಹಾಕೋರಿ ಫಿಟ್ಟಿಂಗ್ ಲೈನ್ಗೆ. ಸ್ಟಿಚಿಂಗ್ ಮಾಡೋಕೆ ಭಾಳ ಈಸಿ ಆಕತ್ ನಿಮಗೆ. ಈಗ ನಾವು ಇಲ್ಲೇ ಡೀಪ್ ಹಾಕಿ ತೋರಿಸ್ತೀನಿ ನಿಮಗೆ. ಆಮೇಲೆ ಹಿಂದಿಂದು ಡಾಟ್ಸ್ ಯಾವ ರೀತಿ ಹಿಡ್ಕೋಬೇಕು ಅನ್ನೋದು ಈ ಥರ ಸೆಂಟರ್ ಮಾಡ್ಕೋರಿ ನೀವು ಕರೆಕ್ಟಾಗಿ. ಅದೇನು ಫಿಟ್ಟಿಂಗ್ ಲೈನ್ ಇತ್ತಲ್ಲ ಅಲ್ಲಿಗೆ ಒಂದು ಸೆಂಟರ್ ಮಾಡ್ಕೊಂಡು ನೀವು ಇಲ್ಲೇ ಡೀಪಿನ್ಕಿಂತ ಕೆಳಗೆ ಇಟ್ಕೋಬೇಕು. ನಿಮ್ಮ ಡೀಪ್ ಎಷ್ಟು ಇರುತ್ತಲ್ಲ ಅದಕ್ಕಿಂತ ಕೆಳಗೆ ಇಟ್ಕೋಬೇಕು. ನಾವು ಡೀಪ್ ಹಾಕಿ ತೋರಿಸ್ತೀನಿ ನಿಮಗಿಲ್ಲೇ. ಒಂದು 10 ಇಂಚ್ ಡೀಪ್ ಅಂದ್ಕೊಂಡ್ರು ನೀವು 10 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡ ಅದು 10 ಇಂಚ್ ಡೀಪ್ ಐತಲ್ಲ ಅದ್ರ ಕೆಳಗನ ನಿಮ್ಮದು ಇದು ಇರಬೇಕೇನು ಡಾಚ್ ಇರಬೇಕು. 3 ಇಂಚ ನಾನು ಇದನ್ನ ತೊಗೊಂಡಿನಿ ಶೋಲ್ಡರ್ ಪಟ್ಟಿ. ನೀವು ಕಡಿಮೆ ಬೇಕಾದ್ರೆ ಇನ್ನೂ ಕಡಿಮೆ ತೊಗೋಬೋದು. ಇದು 2.25 ಇಂಚ್ವರೆಗೂ ಡೀಪ್ ಇದು ಶೋಲ್ಡರ್ ಪಟ್ಟಿ ಆಕೈತಿ. 3 ಇಂಚ್ ತೊಗೊಂಡಾಗ ಮಾರ್ಜಿನ್ ಹೋಗಿ 2.25 ಇಂಚ್ವರೆಗೂ ಆಕೈತಿ. ಈ ಥರ ಯಾವುದಾದ್ರೂ ಶೇಪ್ ಹಾಕೋರಿ ನೀವು ಡೀಪ್ ಒಳಗೆ. ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಅರ್ಧ ಇಂಚಿಗೆ ಶೇಪ್ ಹಾಕೋಬೇಕು. ಇದನ್ನ ಇಟ್ಕೊಂಡ ಫ್ರಂಟ್ ಪಾರ್ಟ್ ಯಾವ ರೀತಿ ಹಾಕೋಬೇಕು ಶೇಪ್ ಅನ್ನೋದು ಭಾಳ ಈಸಿಯಾಗಿ ಹೇಳ್ಕೊಡ್ತಾನು. ಕೆಲವೊಬ್ಬರಿಗೆ ಅದೇನು ಬ್ಲೌಸ್ ಎಲ್ಲ ಮ್ಯಾಲೆ ಎತ್ಕೋತಿರ್ತೈತಿ. ಹೆಂಗಂದ್ರೆ ನಮ್ಮ ಸೈಡ್ ಎದಿ ಇರ್ತಾವ ಬ್ಲೌಸ್ ಅಂತಾರೋ ಆ ಥರ ಎಲ್ಲ ಆಗಬಾರ್ದಂದ್ರೆ ಪರ್ಫೆಕ್ಟಾಗಿ ನಾವು ಕಟಿಂಗ್ ಮಾಡಬೇಕು. ಇಲ್ಲೊಂಚೂರು ಕ್ರಾಸ್ ತೊಗೊಂಡ್ಬಿಡ್ತೇನೆ ನಾನು, ಯಾಕಂದ್ರೆ ಸೈಡಿಗೆ ಜಾಸ್ತಿ ಕೆಳಗೆ ಹೋದಂಗೆ ಆಕೈತಲ್ಲ. 14 ಇಂಚ್ ಉದ್ದಿರೋದ್ರಿಂದ ಒಂಚೂರು ಒಳಗಿನ ತೊಗೊಂಡ್ರೆ ನಿಮ್ಮದು ಮಾರ್ಜಿನ ಹೊರಗೆ ಬರಂಗಿಲ್ಲ ಈ ಥರ ತೊಗೊಳೋದ್ರಿಂದ. ಕೆಲವೊಬ್ರು ನೋಡ್ರಿ ನೀವು ಮಾರ್ಜಿನ್ ಎಲ್ಲ ಹೊರಗೆ ಬಂದುಬಿಟ್ಟಿರ್ತೈತಿ ಬ್ಲೌಸ್ ವೇರ್ ಮಾಡಿದಾಗ. ಆ ಥರ ಬರಬಾರ್ದಂದ್ರೆ ನೀವು ಈ ಥರ ಒಂದು ಸ್ವಲ್ಪ ಕ್ರಾಸ್ ಮೇಲೆ ತೆಗಿಬೇಕು. ಈಗ ನೋಡ್ರಿ ಅಲ್ಲಿ ತೆಗ್ದಾಗ ಈಗ ಸ್ಟೇಟ್ ಕಾಣಿಸ್ತಲ್ಲ ನಿಮ್ಗೆ. ಇದೇನು ನಾವು ಡಾಚ್ ಹಿಡಿತೀವಲ್ಲ ಹಿಂಗೆ ಹಿಡಿದಾಗ ನಮ್ಗೆ ಸ್ಟೇಟ್ ಬಂದ್ಬಿಡ್ತೈತಿ. ಈಗ ಹಿಡಿಕಿತ ಮುಂಚೆ ನಿಮ್ಗೆ ಹೆಂಗೆ ಶೇಪ್ ಅನಿಸ್ತೈತಿ, ಹಿಡದಿಂದ ಸ್ಟೇಟ್ ಅನಿಸ್ತೈತಿ. ಅದಕ್ಕಾಗಿ ಅದನ್ನು ಒಂಚೂರು ಸೈಡಿಗೆ ತೆಗಿಬೇಕು ನಾವು. ಈಗ ಈ ಕಡೆ ನಾನು ಲೈನಿಂಗ್ ಹೊಳಿಸ್ಕೊಂಡೀನಿ ಓಪನ್ ಇರೋ ಕಡೆ. ಇವಾಗ ನಾವು ಬ್ಯಾಕ್ ಪಾರ್ಟ್ ಇಟ್ಟ ಮಾರ್ಕ್ ಹಾಕೊಳ್ಳೋನು. ಈ ಕಡೆನೂ 1 ಇಂಚ್ ಬಟ್ಟೆ ಉಳಿಸ್ಕೋಬೇಕು ನೀವು, ಯಾಕಂದ್ರೆ ಅಂಚು ಪೀಸ್ ಇರ್ತೈತಿ. ಆಮೇಲೆ ನಮ್ಗೆ ಎಕ್ಸ್ಟ್ರಾನು ಬೇಕು. ಈ ಕಡೆ ಗುಂಡಿ ಪಟ್ಟಿ ಕಾಸು ಪಟ್ಟಿಗೆ ಎಕ್ಸ್ಟ್ರಾ ಪಟ್ಟಿ ತೊಗೋತೀವಲ್ಲ ನಾವು, ಅದು ಬೇಕಾಕತಿ. ಈಗ ಮಾರ್ಕ್ ಹಾಕೊಳ್ಳೋನು. ಇದು ಹೆಂಗೈತೆ ಆರ್ಮೋಲ್ ಶೇಪ್ ಹಂಗೆ ಹಾಕೋರಿ. ಮ್ಯಾಲ್ ಶೋಲ್ಡರ್ನು ಹಾಕೋರಿ. ಶೋಲ್ಡರ್ ಹಾಕೊಂಡ ಈ ಕಡೆನೂ ಸ್ಟ್ರೇಟ್ ಲೈನ್ ಕೊರಿರಿ. ಬ್ಯಾಕ್ ಲೆಂತ್ನು ಹಾಕೋಬೇಕು ನಾವು ಮಾರ್ಕ. ಈ ಥರ ಬ್ಯಾಕ್ ಲೆಂತ್ ಸ್ವಲ್ಪ ಹಾಕೊಂಡ್ಬಿಡ್ಬೇಕು. ಇದನ್ನ ತೆಗೆದು ಬಿಡೋನು. ಮೊದಲಿಗೆನ ನಾವೀಗ ನೆಕ್ ತೊಗೊಳ್ಳೋಣ. ಫ್ರಂಟ್ ನೆಕ್ ಈ ಥರ ಫ್ರಂಟ್ ನೆಕ್ ಹಾಕೋರಿ. ನಾನು 6.5ಗೆ ಹಾಕೋತನು. ನೀವು 7 ಇಂಚ್ ತನಕನೂ ಇರ್ತೈತೆ ಒಬ್ಬೊಬ್ರದ್ದು 6 ಇಂಚೂ ಇರ್ತೈತಿ. ನೀವು ನೋಡಿ ಹಾಕೋರಿ. ನಾನು 6.5 ಬರೋಂಗೆ ಹಾಕೋತನು. 7ಕ್ಕೆ ಹಾಕೊಂಡ್ರೆ ನಾನು 6.5 ಕರೆಕ್ಟ್ ಹಾಕಿ ಕೊಡ್ತೈತಿ. 3 ಇಂಚ್ ಶೋಲ್ಡರ್ ತೊಗೊಳಕತ್ತೀನಿ. ಇವಾಗ ಇದನ್ನು ಬಾಕ್ಸ್ ಮಾಡ್ಕೊಂಡು ಶೇಪ್ ಹಾಕೋನು. ಈ ಥರ ಶೇಪ್ ಹಾಕೋರಿ. ಮುಂದೆ ಫಸ್ಟ್ ಪಾಯಿಂಟ್ ತೊಗೊಳ್ಳೋಣ. ಬಸ್ಟ್ ಪಾಯಿಂಟ್ ತೊಗೊಳ್ಳೋಣ ಫಸ್ಟ್ನೇದನ್ನು. ಇದು ಟೇಪ್ ಸ್ವಲ್ಪ ಅರ್ಧ ಇಂಚ್ ಕಟ್ ಆಗೈತೆ ನಂದು, ಅದಕ್ಕಾಗಿ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 10 ಇಂಚಿಗೆ ಬಸ್ಟ್ ಪಾಯಿಂಟ್ ತೊಗೊಂಡಿನಿ. ಆಮೇಲೆ 3 ಇಂಚಿಗೆ ಒಂದು ತೊಗೊಂಡಿನಿ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅಂತೇಳಿ ನೆನಪಿಟ್ಕೋರಿ ನೀವು. ಈ ಥರ ಒಂದು ಮಾರ್ಕ್ ಹಾಕೊಂಡಿನಿ ನಾನು ಎರಡಕ್ಕೂ. ಇವಾಗ ನಾವು ಈ ಕಡೆಯಿಂದ ಈ ಲೈನ್ ಏನು ಹಾಕೊಂಡಿವಲ್ಲ ಮಾರ್ಜಿನ್ ಲೈನ್ನ, ಅಲ್ಲಿಂದನ ಆ ಕಡೆ ನಾವು ತಗೋಬೇಕು. ಇಲ್ಲಿಂದ ನಾವು 4 ಇಂಚಿಗೆ ಮಾರ್ಕ್ ಹಾಕೋಬೇಕು. 38 ಸೈಜಿಗೆ 1/4 ಇಂಚ್ ಕಡಿಮೆ 4 ಇಂಚ್ ಹಾಕೋಬೇಕು. ಒಂದು ಲೈನ್ ಹಾಕೊಳ್ಳೋಣ ಈಗ ಎರಡಕ್ಕೂ ಸೇರೆ. ಇವಾಗ ನಾವು ಇದಕ್ಕೆ 1.5 ಇಂಚ್ ಈ ಕಡೆ 1.5 ಇಂಚ ಹಾಕೋಬೇಕು. ಈ ಥರ ಹಾಕೊಂಡು ಲೈನ್ ಹಾಕೊಳ್ಳೋಣ.
ಇಲ್ಲೆಲ್ಲ ಕಡಿಮೆ ಹಾಕೊಂಡ್ಬಿಡ್ತೀರಿ ನೀವು, 1 ಇಂಚ್ ಅದು ಹಾಕೋತೀರಿ, ಅರ್ಧ ಇಂಚ್ ಹಾಕೋತೀರಿ. ಹಂಗೆ ಹಾಕೊಳ್ಳೋದ್ರಿಂದ ನಮ್ದು ಬ್ಲೌಸ್ ಕಪ್ಸ್ ಕರೆಕ್ಟಾಗಿ ಕೊಡಂಗಿಲ್ಲ, ಮತ್ತು ಎದಿ ಇರ್ತಾವಂತ ಏನಂತೀವಲ್ಲ ನಾವು, ಅದೆಲ್ಲ ಆಗೋ ಸಮಸ್ಯೆ ಬರ್ತೈತಿ. ಇಲ್ಲೇ ನಾನು 2 ಇಂಚಿಗೆ ಮಾರ್ಕ್ ಹಾಕೊಳಕತ್ತೀನಿ. ಆ ಕಡೆನೂ 2 ಇಂಚಿಗೆ ಹಾಕೋಬೋದು ನೀವು, ಇಲ್ಲಾಂದ್ರೆ ನೀವು 1.5 ಇಂಚಿಗೂ ಹಾಕೋಬೋದು, 2 ಇಂಚಿಗೂ ಹಾಕೋಬೋದು ನೀವು. ಈಗ ನಾವು ಇಲ್ಲೇ ಸೇರ್ಸೋನು. ಈ ಥರ ಒಂದು ಮಾರ್ಕ್ ಸೇರಿಸ್ಕೊಳ್ಳೋಣ. ಸೆಂಟ್ರಿಂದ ನಾವು ಈ ಕಡೆ ಸೇರಿಸ್ಕೋಬೇಕು, ಇದನ್ನ ಈ ಕಡೆಯಿಂದ ಈ ಕಡೆ ಸೇರಿಸ್ಕೋಬೇಕು. ಇವಾಗ ನಮ್ಮದು ವೇಸ್ಟ್ ರೌಂಡ್ ನೋಡೋಣ. ಸೈಜ್ 38 ಐತಲ್ಲ, ಸಾರಿ 32 ಐತಲ್ಲ, ಇದನ್ನು ಈ ಥರ ಮಾರ್ಕ್ ಮಾಡ್ಕೋಬೇಕು ನಾವು. 32 ಈ ಕಡೆ ಇಟ್ಕೊಂಡ ಈ ಪಾಯಿಂಟಿಂದ ಇಲ್ಲಿ ಡಾಟ್ಸ್ ಪಾಯಿಂಟ್ವರೆಗೆ ತೊಗೋಬೇಕು. ಆಮೇಲೆ ಆ ಕಡೆ ಡಾಟ್ಸ್ ಪಾಯಿಂಟಿಂದ 8 ಇಂಚ್ವರೆಗೂ ನಾವು ಹಾಕೋಬೇಕು. ಸೆಂಟರ್ ನಾವು ಏನು ಬಿಟ್ಟಿದ್ದೀವಲ್ಲ 3 ಇಂಚ್, ಅದನ್ನು ಮೈನಸ್ ಮಾಡ್ಕೋಬೇಕು. ಇಲ್ಲಿಗೆ ಬತ್ತು, ಇಲ್ಲಿಂದ ನಮ್ಮದು ಮಾರ್ಜಿನ್ ಮತ್ತೆ 2 ಇಂಚ್ ತೊಗೋಬೇಕು ನಾವು. ಈಗ ಕರೆಕ್ಟಾಗಿ ಇನ್ನೊಮ್ಮೆ ನೋಡ್ಕೊಳಕತ್ತೀನಿ ನಾನು. ಇಷ್ಟು ಇಟ್ಕೊಂಡ ಇದೇನು ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ನ ಈ ಕಡೆ ಎತ್ಕೊಂಡು ಇಟ್ಕೋಬೇಕು. ಇಟ್ಕೊಂಡ ಇಲ್ಲಿ ನಾವು 8 ಇಂಚಿಗೆ ಕರೆಕ್ಟ್ ಹಾಕೋಬೇಕು. ಇಲ್ಲಿ ಹಾಕೊಂಡ ಆಮೇಲೆ ನೆಕ್ಸ್ಟ್ 2 ಇಂಚ ಮಾರ್ಜಿನ್ ತೊಗೋಬೇಕು ಎಕ್ಸ್ಟ್ರಾ. ಈ ಥರ ಎಕ್ಸ್ಟ್ರಾ ತೊಗೊಂಡಾಗ ಮಾತ್ರ ನಮ್ಮ ಬ್ಲೌಸ ಪರ್ಫೆಕ್ಟಾಗಿ ಕೂಡ್ತಾವು. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೊದಲೆಲ್ಲ 2 ಭಾಗ ಒಮ್ಮೆ ಕಟ್ ಮಾಡ್ಕೋತಿದ್ರು, ನಾನು ಹಂಗೆ ಮಾಡ್ತಿದ್ದೆ ಅವಾಗ. ಹಾಗಾಗಿ ಅದು ಅಷ್ಟು ನಿಮ್ಗೆ ಕಪ್ ಸರಿಯಾಗಿ ಕೂಡ್ತಿದ್ದಿಲ್ಲ, ಎದೆ ಒಳಗೆಲ್ಲ ಟೈಟ್ ಬಂದ್ಬಿಡ್ತಿತ್ತು. ಇಲ್ಲಿ ನಾನು 1 ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳಕತ್ತೀನಿ. ಇದ್ರಾಗೂ ಏನು ಆರ್ಮೂಲ್ ಒಳಗೂ ಇದೇನು ಚೆಸ್ಟ್ ರೌಂಡ್ ತೊಗೊಂಡಿರ್ತಿಲ್ಲ, ಅಲ್ಲಿನೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ನಾನು. ಇಲ್ಲಿ ಇದೇನು ಡಾಚ್ ಬರ್ತೈತಿಲ್ಲ, ಒಂದು ಆರ್ಮೂಲ್ ಡಾಚ, ಅದನ್ನು ಸ್ವಲ್ಪ ಜಾಸ್ತಿ ಹಿಡ್ಕೋತೀನಿ ನಾನು. ಅಂದಾಗ ಬ್ಲೌಸ್ ಪರ್ಫೆಕ್ಟಾಗಿ ಕೂಡ್ತಾವೆ ನಮಗೆ. ಈಗ ಇಲ್ಲೊಂದು ಲೈನ್ ಹಾಕೊಳ್ಳೋಣ, ಸ್ಟ್ರೇಟ್ ಲೈನ. ಈ ಲೈನ್ ಏನು ಕಾಣಿಸ್ತಲ್ಲ ನಿಮ್ಗೆ ಕೆಳಗೆ ಡಾಚಿಂದು, ಆ ಲೈನಿಗೆ ಕರೆಕ್ಟ್ ಹಿಡ್ಕೊಂಡು ನಾನು ಒಂದು ಲೈನ್ ತೊಗೊಳಕತ್ತೀನಿ. ಇದನ್ನ ತೊಗೊಳೋದ್ರಿಂದ ಪರ್ಫೆಕ್ಟ್ ಬರ್ತೈತಿ ನಿಮ್ಮದು. ಇಲ್ಲಿಂದ ಒಂದು 5-5.5 ಇಂಚಿಗೆ ಬರ್ತೈತಿ, ಹಂಗೆ ನೋಡ್ಬೇಕಾದ್ರೆ. ಇವಾಗ ಇದನ್ನ ಫ್ರಿನ್ಸ್ ಕಟ್ಟಾಗಿ ನಾವು ಮಾಡ್ಕೋಬೇಕೀಗ. ಇದನ್ನ ನೀವು ಟಕ್ಸ್ ಬ್ಲೌಸ್ ಆದರೂ ಹೊಲಿಬೋದು, ಫ್ರಿನ್ಸಸ್ ಕಟ್ ಆದರೂ ಹೊಲಿಬೋದು ನೀವು. ಈ ಥರ ಇಷ್ಟು ಶೇಪ್ ತೊಗೊಂಡ್ಬಿಟ್ರೆ ನಿಮ್ಮದು ಫ್ರಿನ್ಸಸ್ ಕಟ್ ರೆಡಿ ಆಕೈತಿ. ಪರ್ಫೆಕ್ಟಾಗಿ ಕೂಡ್ತೈತಿ. ಜಾಸ್ತಿ ಡಾಚ್ ಹಿಡಿದ್ರಿಂದ ಇನ್ನೂ ಪರ್ಫೆಕ್ಟಾಗಿ ಕೂಡ್ತೈತಿ ನಿಮ್ಗೆ. ಈಗ ಶೇಪ್ನ ಹಾಕೊಂಡಿದ್ದಾಗೈತಿ. ಆಮೇಲೆ ಈ ಕಡೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋಣ. ಈ ಥರ ಕ್ರಾಸ್ ಮೇಲೆ ತೊಗೋರಿ, ಯಾಕಂದ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರ್ತೈತಿ. ಬ್ಯಾಕ್ ಡೀಪ್ ಇಟ್ಟಾಗ, ಬ್ರಾಡ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಹಾಕಿರ್ತೈತಿ ನಮ್ಮದು. ಅದಕ್ಕಾಗಿ ಈ ಥರ ಕ್ರಾಸ್ ಮೇಲೆ ತೊಗೋರಿ. ಜಾಸ್ತಿ ಇಟ್ಕೊಂಡ್ರೆ ನೀವು ಇನ್ನು ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರ್ತೈತಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಟೋಟಲಾಗಿ ಎಷ್ಟು ಬಂದೈತೆ ಅಂತೇಳಿ ಚೆಕ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಕಪ್ಸ್ ಯಾವ ರೀತಿ ಕೂಡ್ತಾವ ಅನ್ನೋದು ಎಲ್ಲ ನಮ್ಗೆ ಗೊತ್ತಾಕೈತಿ. 13 ಇಂಚ್ವರೆಗೆ ಬಂದ್ರೆ ಬೆಸ್ಟ್ ಇದು. ಕೆಲವೊಬ್ರಿಗೆ 14 ಇಂಚೂ ಕಂಫರ್ಟೇಬಲ್ ಆಕೈತಿ. 13.5 ಇಂಚ್ ಲಾಸ್ಟ್ ಇಟ್ಕೊಂಡಿರ್ತೇನೆ ನಾನು. ಯಾಕಂದ್ರೆ ನಿಮ್ಗೆ ಇನ್ನರ್ ವೇರ್ ಮಾಡಿದಾಗೂ ಕಂಫರ್ಟೇಬಲ್ ಆಗಿ ಕೂಡಬೇಕು, ಟೈಟ್ ಆಗಬಾರ್ದಂದ್ರೆ ಈ ಥರ ನಾವು ಇದನ್ನ ಕಟ್ಟಿಂಗ್ ಮೆಥಡ್ ಒಳಗೆ ಚೇಂಜ್ ಮಾಡ್ಕೊಳ್ಬೇಕು. ಹಳಿ ಮೆಥಡ್ ಬಿಟ್ಟು ಹೊಸ ಮೆಥಡ್ಗೆ ನೀವು ಚೇಂಜ್ ಮಾಡ್ಕೋರಿ. ಇದನ್ನ ಕಟ್ ಮಾಡಾಕತ್ತೀನಿ ನಾನು. ಈಗ ಫ್ರಂಟ್ ಶೇಪ್ ಒಂದು ಹಾಕೊಂಡಿಲ್ಲ, ಇದ್ರಾಗ ಕಟ್ಟಿಂಗ್ ಒಳಗೆ ತೋರಿಸ್ತೀನಿ ನಿಮಗೆ. ಫ್ರಂಟ್ ಶೇಪ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಫ್ರಂಟ್ ಶೇಪ ಫಿಟ್ಟಿಂಗ್ ಲೈನ್ವರೆಗೂ ಅಷ್ಟ ತೊಗೋರಿ, ಅತ್ತಾಗಿಂದ ಭಾಳ ಕೆಳಗೆ ಹೋಗಕ್ಕೆ ಹೋಗ್ಬೇಡ್ರಿ. ಏನು ತೆಗಿಯಾಕ್ತಿಲ್ಲ, ಒಂದು ಚೂರು ಅಷ್ಟ ಈ ಥರ ತೊಗೋಬೇಕು ನೀವು. ಒಂದು 3 ಸೆಂಟಿಮೀಟ್ರ್ವರೆಗೂ ಅಷ್ಟ ಬರ್ತೈತಿ ಇದು. ಈ ಥರ ತೊಗೊಂಡ ನೀಟಾಗಿ ಕಟ್ ಮಾಡ್ಕೋರಿ. ಇದಕ್ಕೆ ಎಲ್ಲದಕ್ಕೂ ನಾವೀಗ ಕಚ್ ಹಾಕೊಳ್ಳೋಣ. ಆಮೇಲೆ ಈ ಕಡೆನೂ ತೆಗಿಯೋಣ, ಇದನ್ನ ಎಕ್ಸ್ಟ್ರಾ ಐತ್ಲ ಇಲ್ಲೇ, ಇದನ್ನ ತೆಗಿಯೋಣ. ಇವಾಗ ಇಲ್ಲಿ ನಿಮ್ಗೆ ಅಳತೆ ಮಾಡಿ ತೋರಿಸ್ತಾನು. ನಮಗೆ ಬ್ಯಾಕ್ ಏನೈತಿ 9 ತೊಗೊಂಡೈತ್ಲ ಛಾತಿ, ಇಲ್ಲಿನೂ 9 ಇಂಚ್ ಬೇಕು ನಮ್ಗೆ. ಎಕ್ಸ್ಟ್ರಾ ಯಾಕೆ ಬೇಕಪ್ಪ ಅಂದ್ರೆ ಇಲ್ಲೇ ಮಾರ್ಜಿನ್ ಇಲ್ಲೇ ಬಗಲೊಳಗೆ ಡಾಚ್ ಹಿಡ್ಕೋತೀವಿ ನಾವು, ಮತ್ತು ಹಂಗೆ ಪಟ್ಟಿನೂ ಹಚ್ಕೋತೀವಲ್ಲ ಇಲ್ಲೇ, ಅದಕ್ಕಾಗಿ ಎಕ್ಸ್ಟ್ರಾ ಬೇಕಾಕೈತಿ ನಮ್ಗೆ. ಈ ಥರ ನೀಟಾಗಿ ಕಟ್ ಮಾಡ್ಕೊರಿ. ಈಗ ನೋಡ್ರಿ ಕರೆಕ್ಟಾಗಿನ ಮೆಜರ್ಮೆಂಟ್ ಮಾಡಿ ತೋರ್ಸಾತೀನಿ ನಿಮ್ಗೆ. ಇಲ್ಲಿಂದನ ಕರೆಕ್ಟಾಗಿ ನಮ್ದು ಈಗ 10 ಇಂಚ್ ಐತಿ. ಅರ್ಧ ಇಂಚ್ ಇಲ್ಲಿ ಹೋಗುತ್ತಾ, ನಮ್ಗೆ ಅರ್ಧ ಇಂಚ ಅಲ್ಲಿ ಹೋಗುತ್ತಾ. ಇದ್ರಾಗ ಹುಕ್ಸ್ ಪಟ್ಟಿ ಹಚ್ತೀವಲ್ಲ ಅಲ್ಲಿ ಹೋಗೈತಿ. ಈಗ ನೋಡ್ರಿ ಕರೆಕ್ಟಾಗಿ ನಿಮ್ಗೆ ಡಾಚ್ ಹಿಡಿದು ತೋರ್ಸಾಕತ್ತೀನಿ, ಕರೆಕ್ಟಾಗಿ ಬಂದೈತಿ. ಇಷ್ಟಾದ್ರೆ ನಮ್ಮದು ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ ಆಗೈತಿ. ಇವಾಗ ನಿಮಗೆ ಕ್ರಾಸ್ ಪಟ್ಟಿ ಮತ್ತು ಸ್ಲೀವ್ಸ್ ಎರಡು ತೋರಿಸ್ತೀನಿ ನಿಮಗೆ.
ಈ ತರ ನಾಚ್ ಹಾಕೊಂಡ್ಬಿಟ್ರೆ ನಿಮಗೆ ಸ್ಟಿಚಿಂಗ್ ಮಾಡೋಕಂತೂ ಭಾಳ ಅಂದ್ರೆ ಭಾಳ ಈಸಿ ಆಕತಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗ ಇದು ಮೆಥಡ್ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಬ್ಲೌಸ್ ಮಾತ್ರ ಪರ್ಫೆಕ್ಟ್ ಆಗಿ ಕೂಡ್ತೈತಿ. ಈ ತರ ಕಟ್ ಮಾಡ್ಕೊಂಡು ನೀವು ವೇರ್ ಮಾಡಿ ನಂಗೆ ಕಮೆಂಟ್ ಮಾಡ್ರಿ ಆಮೇಲೆ. ಈಗ ನಾವು ಸ್ಲೀವ್ಸ್ ಹಾಕೊಳ್ಳೋನು. ಇದು ಪಪ್ ಸ್ಲೀವ್ಸ್ ಐತಿ. ನಾನು ಸ್ಲೀವ್ಸ್ ಹಾಕೊಳಕತ್ತೀನಿ. ಈಗ ಸ್ವಲ್ಪ ಜಾಯಿಂಟ್ ಪಟ್ಟಿ ಬರ್ತೈತಿ. ಈ ತರ ನಾವು ಎಕ್ಸ್ಟ್ರಾ ತಗೊಂಡು ಆಮೇಲೆ ಮಿಕ್ಕಿದ್ದು ಜಾಯಿಂಟ್ ಪಟ್ಟಿ ಹಚ್ಕೊಳ್ಳೋನು. ನಾನು ಇಲ್ಲಿ 9.5 ಇಂಚ್ ತಗೊಳಕತ್ತೀನಿ ಅಗ್ಲಕ್ಕ. ಉದ್ದಕ್ಕೆ ಏನೈತಿ ನನಗೆ 9 ಇಂಚ್ ಸರಿ ಹೋಗೈತಿ. ನನಗೆ ಅಷ್ಟೇ ಇಟ್ಕೋತೀನಿ ನಾನು 9 ಇಂಚ. ಈಗ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ. ಇಲ್ಲೇ ನಿಮ್ದು ಏನಾರ ಕಚ್ಚ ಸರಿಯಾಗಿರ್ಲಿಲ್ಲ ಅಂದ್ರೆ ಅದು ಸ್ಟ್ರೇಟ್ ಲೈನ್ ಹಾಕೋರಿ. ಇಲ್ಲಿಂದ ನಾನು 10 ಇಂಚಿಗೆ ಮಾರ್ಕ್ ಹಾಕೋತೀನಿ. ಈಗ ಟೇಪ್ ಕಟ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ನಾನು ಅರ್ಧ ಇಂಚಿಗೆ ಮಾರ್ಕ್ ಹಾಕೊಂಡು ಟೇಪ್ ಅಲ್ಲಿಗಾಗಿ ಇಟ್ಕೊಂಡಿನಿ ಕರೆಕ್ಟಾಗಿ. 10 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋನು. ಈಗ 9 ಇಂಚ್ ಬೇಕಂದ್ರೆ ನಮಗೆ ಸ್ಲೀವ್ಸ್ ನಾವು 10 ಇಂಚಿಗೆ ಮಾರ್ಕ್ ಹಾಕೋಬೇಕು. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈಗ ಇಲ್ಲಿ ಮಾರ್ಕ್ ಹಾಕೊಳ್ಳೋನು. ಒಂದು ಹಾಕೊಂಡ ಫಸ್ಟ್ ನಾರ್ಮಲ್ ನೆಕ್ಕನ ನಿಮ್ಗೆ ಎಲ್ಬೋ ನೆಕ್ಕ ಫಸ್ಟ್ ಶೇಪ್ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ನಾನು ಇಲ್ಲ 3.5 ಇಂಚಿಗೆ ಹಾಕೊಳ್ಳೋನು. 3 ಅಥವಾ 4 ಇಂಚಿಗೂ ಹಾಕೋಬೋದು ನೀವು. ಯಾಕೆ 38 ಬ್ಲೌಸ್ನವ್ರಿಗೆ 4 ಇಂಚ್ವರೆಗೂ ನೀವು ಕ್ಯಾಪ್ ಹೈಟ್ ತಗೋಬೋದು. ಇದನ್ನ ಆರ್ಮೋಲ್ ಡೌನ್ನ ತಗೋಬೋದು. ಇಲ್ಲೊಂದು ಮಾರ್ಕ್ ಹಾಕೊಂಡಿನಿ 4 ಇಂಚಿಗೆ. ನಮ್ದು 8.5ಗೆ ನಮ್ಮದು ಏನು ಆರ್ಮೋಲ್ ಇತ್ತಲ್ಲ 8.5ಗೆ ಒಂದು ಮಾರ್ಕ್ ಹಾಕೊಳಕತ್ತೀನಿ ಕ್ರಾಸ್ ಮೇಲೆ. ಇವಾಗ ಶೇಪ್ ಹಾಕೋನು. ಇದಕ್ಕೆ ಈ ಥರ ಶೇಪ್ ಹಾಕೊಂಡ್ಬಿಡೋನು. ಇದು ನಾರ್ಮಲ್ ನೆಕ್. ಇದು ಇನ್ನು ನಾವು ಪಪ್ ನೆಕ್ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲೇ 2 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋನು. ನೀವು 3 ಇಂಚ್ ಆದ್ರೂ ತೊಗೋಬೋದು. ಇಲ್ಲಿ ಎಕ್ಸ್ಟ್ರಾ ಇನ್ನೂ ನೀವು ಪಪ್ ಜಾಸ್ತಿ ಬೇಕಂದ್ರೂ ತೊಗೋಬೋದು ನೀವು. ನಾನು 2 ಇಂಚಿಗೆ ತೊಗೊಂಡಿನಿ. ಇಲ್ಲೇ ಈ ಥರ ಶೇಪ್ ತೊಗೊರಿ. ಇದಕ್ಕೆ ಈ ಶೇಪಿಗೆ ಕೂಡಿಸ್ಕೊರಿ ಹೋಗಿ. ಆಮೇಲೆ ಇದಕ್ಕೆ ಒಳಗೆ ಶೇಪ್ನು ಹಾಕೋಬೋದು ನೀವು. ಫ್ರಂಟ್ ಶೇಪ್ ಇದು ಈ ಥರ ಶೇಪ್ ಹಾಕೊಂಡು ನೀವು ಕಟ್ ಮಾಡ್ಕೋಬೋದು. ಥರ ನೀಟಂಗೆ ಯಾವ ಥರ ಶೇಪ್ ಹಾಕೊಂಡು ನೋಡಿ ಕಟ್ ಮಾಡ್ಕೋಬೋದು. ಇಲ್ಲೊಂದು ಕಚ್ ಹಾಕೊಳ್ಳೋನು. ಹಂಗೆ ಮುಂಭಾಗ ಶೇಪ್ನು ತೊಗೊಂಡ್ಬಿಡೋನು. 2 ಲೇಯರ್ ತೊಗೊಂಡ ಶೇಪ್ ತೊಗೋಬೇಕು ನೀವು. ಇಲ್ಲೇ ಈ ಥರ ಶೇಪ್ ತೆಗಿಬೇಕು. ಈಗ ನಾವಿಲ್ಲೇ ಲೂಸ್ ತೊಗೊಳ್ಳೋಣ. ನನ್ನ ಸ್ಲೀವ್ ಲೂಸ್ ಏನೈತಿ 6 ಇಂಚ್ ಐತಿ. ಆಮೇಲೆ ಎಕ್ಸ್ಟ್ರಾ 2 ಇಂಚ. ಈಗ ಇದನ್ನು ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳೋನು. ಈ ಥರ ಬ್ಲೌಸ್ ಕಟಿಂಗ್ ಮಾಡಿ ಹಾಕೊಂಡು ನಂಗೆ ಹೇಳ್ರಿ ನೀವು ಕಮೆಂಟ್ ಮಾಡಿ. ಎಷ್ಟು ಪರ್ಫೆಕ್ಟಾಗಿ ಕೂಡ್ತೈತೆ ಅಂದ್ರೆ ಅಷ್ಟು ಪರ್ಫೆಕ್ಟಾಗಿ ಕೂಡ್ತೈತಿ. ನನ್ನ ಬ್ಲೌಸ್ನು ಅದೇ ಥರ ಪರ್ಫೆಕ್ಟಾಗೇ ಇತ್ತು. ಈ ಥರ ಎಲ್ಲ ನಾನು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಾಕತ್ತೀನಿ. ಇದಕ್ಕೆ ಜಾಯಿಂಟ್ ಪಟ್ಟಿ ಯಾವ ರೀತಿ ಹಚ್ಕೋಬೇಕು ಅನ್ನೋದು ತೋರಿಸ್ತೀನಿ ನಿಮಗೆ ಕ್ವಿಕ್ಕಾಗಿ. ಈ ಥರ ನೋಡ್ರಿ ನೀವು ಒಂದು 4 ರಿಂದ 5 ಪ್ಲೇಟ್ಸ್ ಬರ್ತಾವೆ ಅಷ್ಟೇ ನಿಂಗೆ ಸಣ್ಣ ಸಣ್ಣ. ಅದು ಲುಕ್ ಆಗಿರ್ತೈತಿ ನೋಡಾಕ. ಇದಕ್ಕೆ ದೊಡ್ಡದು ಮಾಡ್ಕೋಬೋದು ನೀವು ಬೇಕಂದ್ರೆ. ಇದಕ್ಕೆ ಜಾಯಿಂಟ್ ಪಟ್ಟಿ ಹಚ್ಕೊಳ್ಳೋನು. ಈಗ ಈ ಥರ ನೀವು ಬಟ್ಟೆ ಇಟ್ಕೊರಿ ಕೆಳಗೆ. ಫಸ್ಟ್ ಡಬಲ್ ಲೇಯರ್ದು. ಇದು ಡಬಲ್ ಐತಿ, ಅದು ಡಬಲ್ ಐತಿ. ಈ ಥರ ಮ್ಯಾಗ ಇಟ್ಕೊಂಡ್ಬಿಡ್ರಿ. ಒಂದು ಸ್ವಲ್ಪ ಕಟ್ ಮಾಡಿ ತೆಗಿತೀನಿ. ನಾನು ಜಾಸ್ತಿ ಇಟ್ಕೋತೀನಿ ಮ್ಯಾಲ. ಈ ಥರ ಇಟ್ಕೊಂಡು ನಾವು ಕಟ್ ಮಾಡಿ ತೆಗಿಬೇಕು. ಒಂದು ಅರ್ಧ ಇಂಚ್ಗಿನ ಜಾಸ್ತಿ ಇಟ್ಕೊಂಡಿನಿ ಅಂಚ. ಅದನ್ನು ಕಟ್ ಮಾಡಿ ತೆಗಿತೀನಿ ನಾನು. ಅದು ಅಂಚು ಪೀಸ್ ಹಚ್ಕೊಂಡ್ರೆ ಅಷ್ಟು ಸರಿ ಆಗಂಗಿಲ್ಲ ಬ್ಲೌಸ್. ಒಂದು ಸ್ವಲ್ಪ ಜಗ್ಗಿದಂಗೆ ಆಕೈತಿ ಸ್ಟಿಚಿಂಗ. ಈ ಥರ ಕಟ್ ಮಾಡ್ಕೊಂಡ್ಬಿಡೋದು ಈಸಿಯಾಗೆ. ಜಾಯಿಂಟ್ ಪಟ್ಟಿ ಹಚ್ಕೊಳ್ಳೋದು ಭಾಳ ಈಸಿ ಐತಿ. ಇದಕ್ಕೆ ನಾನೀಗ ಅಂಚು ಪೀಸ್ ತೆಗೆದು ಬಿಡ್ತೀನಿ ನಾನು. ಈಗ ಅದು ಸ್ಲೀವ್ಸ್ದು ಆಯ್ತು. ಪಪ್ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಹೇಳೀನಿ. ಈಗ ಕ್ರಾಸ್ ಪಟ್ಟಿ ನೋಡೋಣ. ಈ ಥರ ಜಾಸ್ತಿ ಬಟ್ಟೆ ಉಳ್ದೈತಲ್ಲ 1 ಮೀಟರ್ವರೆಗೆ ತೊಗೊಂಡಿನಿ ನಾನು. ಇದ್ರೊಳಗನ ನಾ ಈಗ ಡಬಲ್ ತೊಗೋತೀನಿ. ಈಗ 3 ಸೆಟ್ ತೊಗೋತೀನಿ ನಾನು. ಟೋಟಲ್ 6 ಸೆಟ್ ತೊಗೋತೀನಿ ನಾನು. 6 ಮತ್ತು ಸಾರಿ ಒಳಗಿನ ಒಂದೊಂದು ಸೆಟ್. ಟೋಟಲ್ ಆಗಿ 8 ಸೆಟ್ ಬೇಕು ನನಗೆ ಕ್ರಾಸ್ ಪಟ್ಟಿ. 8 ಸೆಟ್ ಅಲ್ಲ, ಸಾರಿ 4 ಸೆಟ್ ಬೇಕು ನನಗೆ.
ಜೋಡಿ ಅಂದ್ರೆ 4 ಈ ಥರ. ನಾನು 2 ಇಂಚ್ ಇಟ್ಕೊಂಡಿಲ್ಲ, ನಾನು ಇಲ್ಲೇ 2.5 ಇಂಚ್ ಇಟ್ಕೊಳಕತ್ತೀನಿ. ಎಕ್ಸ್ಟ್ರಾ ಬೇಕಲ್ಲ 1/2 ಇಂಚ್ ನಮಗೆ. 2.25 ತೊಗೊಂಡ್ರು ಬರ್ತದೆ. ನಿಮ್ಗೆ ಜಾಸ್ತಿ ಮಾರ್ಜಿನ್ ತೊಗೋತಿದ್ರೆ 2.25 ತೊಗೋಬೋದು ನೀವು. ಈ ಥರ ಲೈನ್ ಹಾಕೊಂಡಿನಿ ನಾನು. ಇದಕ್ಕೆ ಶೇಪ್ ತೊಗೊಳ್ಳೋಣ ಈಗ. 2 ಕಡೆ 2.25 ತೊಗೊಂಡಿನಿ. ಈ ಥರ ಶೇಪ್ ತೊಗೊಂಡಿನಿ ಈಗ. ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಶೇಪ್ ತೊಗೊಂಡಿನಿ ಅನ್ನೋದು. ಫಸ್ಟ್ ಈ ಥರ ಇಟ್ಕೋರಿ. ನಮ್ಮ ಡಾಟ್ಸ್ ಏನಿರುತ್ತಲ್ಲ ಆ ಡಾಟ್ಸ್ ಹಿಡ್ಕೊಂಡು ಅವ್ರ ಗತೆ ನೀವು ಕಚ್ಚಿ ಹಿಡ್ಕೊಂಡು ಈ ಥರ ಅಳತಿ ಮಾಡಿ ನೋಡ್ರಿ. ಶೇಪ್ ಕರೆಕ್ಟಾಗಿ ಬಂದೈತಿ. ಈ ಥರ ಶೇಪ್ ಬಂದಿದ್ರೆ ನಿಮ್ಗೆ ಮ್ಯಾಲ್ ವೇರ್ ಮಾಡಿದಾಗೂ ಬಟ್ಟೆ ನೀಟಾಗಿ ಕುತ್ಕೋತೈತಿ. ಇದನ್ನು ಕಟ್ ಮಾಡಿಬಿಡೋಣ ಈಗ. ಈ ಥರ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ರಿ. ಇವಾಗ ಇದನ್ನು ಓಪನ್ ಮಾಡ್ಕೊಂಡ್ಬಿಡೋಣ. ನಮಗೆ ಈಗ 4 ಅದಾವೆ ಇದ್ರಾಗ ಬಟ್ಟೆ. 4 ಪಟ್ಟಿ ಇದಾವು. 2 ಪಟ್ಟಿ ತೊಗೋಬೇಕು. ಮತ್ತು ಮೇನ್ ಕ್ಲಾತ್ ಒಳಗೆ 2 ಪಟ್ಟಿ ತೊಗೋತೇನೆ ನಾನು. ಇದ್ರಾಗ ಇನ್ನೊಂದು ಸೆಟ್ ತೊಗೊಂಡ್ಬಿಡ್ತೇನೆ. ಇಷ್ಟು ತೊಗೊಂಡಾಗ ಮಾತ್ರ ನಿಮ್ಮದು ಕ್ರಾಸ್ ಪಟ್ಟಿ ನೀಟಾಗಿ ಕುತ್ಕೋತೈತಿ. ಸ್ವಲ್ಪ ತಿಕ್ ಆಗಿರ್ತೈತಿ. ಅದಕ್ಕಾಗಿ ಈ ಥರ ತೊಗೊಳೋದ್ರಿಂದ ನಿಮ್ದು ಬ್ಲೌಸ್ನು ನೀಟಾಗಿರ್ತೈತಿ ನಿಮ್ಮದು. ಒಂದೊಂದು ಲೇಯರ್ ಹಚ್ಚಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಜಲ್ದಿ ಕೆಳಗೆ ಜಾಸ್ತಿ ಏನು ಮಾಡ್ತೈತಿ ಮ್ಯಾಗ ಎತ್ಕೊಂಡ್ಬಿಡ್ತೈತೆ ಅದು. ಈ ಥರ ನೀಟಾಗಿ ಹಚ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿರ್ತೈತಿ. ಈಗ ಆಯ್ತಲ್ಲ, ಫ್ರಂಟ್ ಪಾರ್ಟ್ ಆಯ್ತು, ಬ್ಯಾಕ್ ಪಾರ್ಟ್ ಆಯ್ತು, ಆಮೇಲೆ ಸ್ಲೀವ್ಸ್ನೂ ಆಯ್ತು, ಕ್ರಾಸ್ ಪಟ್ಟಿನೂ ಆಯ್ತು, ಎಲ್ಲಾನು ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ. ಈಗ ಬ್ಯಾಕ್ ಯಾವ ರೀತಿ ಪಟ್ಟಿ ಹಚ್ಬೇಕು ಅನ್ನೋದು ಬ್ಲೌಸಿಗೆ ಹೇಳ್ಕೊಡ್ತಾನು. ಬ್ಲೌಸ್ ರೆಡಿ ಆಗೈತಿ. ಇದಕ್ಕೆ ಪಟ್ಟಿ ಹಿಂದೆ ಏನೈತಿ ಟ್ರೆಂಡಿಂಗ್ ಒಳಗೈತ್ಲ ಈಗ ಪಟ್ಟಿ ಹಚ್ಚೋದು, ಬಾರ್ಡರ್ ಪಟ್ಟಿ, ಅದನ್ನ ಯಾವ ರೀತಿ ಹಚ್ಬೇಕು ಅನ್ನೋದು ಈಗ ಹೇಳ್ಕೊಡ್ತಾನೆ ನಿಮಗೆ. ನೋಡ್ರಿ ಶೇಪ್ ಅದು ಎಷ್ಟು ನೀಟಾಗಿ ಬಂದೈತಿ, ಎಷ್ಟು ಪರ್ಫೆಕ್ಟಾಗಿ ಬಂದೈತಿ. ಈ ಥರ ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಟೈಲರಿಂಗ್ ಫಿನಿಶೇ ಇರ್ತೈತಿ, ಬೊಟಿಕ್ ಫಿನಿಶೇ ಇರ್ತೈತಿ ನಿಮ್ಗೆ. ಈ ಥರ ನೀಟಾಗಿ ಸ್ಟಿಚ್ ಮಾಡೋದ್ರಿಂದ ನಿಮ್ಮ ಕಸ್ಟಮರು ಜಾಸ್ತಿ ಆಕಾರು. ಆಮೇಲೆ ಬ್ಲೌಸ್ ಮಾತ್ರ ಮುಖ್ಯವಾಗಿ ಮೈಮೇಲ ಕರೆಕ್ಟಾಗಿ ಫಿಟ್ಟಿಂಗ್ ಕೊಡ್ತಾವು. ಈಗ ನಾನು ಕರೆಕ್ಟಾಗಿ ಈ ಥರ ಹಾಕೊಂಡಿಲ್ಲ. ಈ ಥರ ಹಾಕೊಂಡ ಈ ಪಟ್ಟಿ ಹಚ್ಕೊಂಡ್ರಂತೂ ಅದು ಹಿಂದೆ ಬ್ಯಾಕ್ ಏನೈತಿ ಟೈಟ್ ಬಂದ್ಬಿಡ್ತೈತಿ. ನಮ್ಮ ಶೋಲ್ಡ್ರ್ ಅಂದಾಜು 14 ಅದು ಇತ್ತು ಅನ್ಕೋರಿ ನೀವು. ಆ ಥರ ಒಳಗೆ ಥಿಂಕ್ ಮಾಡ್ಬೇಕು ನಾವು. ಈ ಥರ ನಾನು ಇದನ್ನು ಪಟ್ಟಿ ಹೊಲ್ಕೊಂಡ ಇದಕ್ಕೆ ನಾನು ಪೈಪಿಂಗ್ ಕೊಡ್ತೇನೆ. ನಾನು ಇದಕ್ಕೆ ಈ ಪೈಪಿಂಗ್ ಕೊಟ್ಟಾದಂತ ಹಚ್ಚಿದ ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿ ತೊಗೊಂಡಿನ ಅಳತಿ ಅಂತ ಹೇಳಿ. ಇವಾಗ ಅಳತಿ ತೊಗೊಳ್ಳೋಣ ಇದಕ್ಕೆ ಫಸ್ಟ್. ಇದಕ್ಕೆ ಈ ಥರ ನೀವು ವೇರ್ ಮಾಡಿದಾಗ ಒಂದ್ಸಲ ವೇರ್ ಮಾಡಿದಾಗಾರ ನೋಡ್ಕೋಬೇಕು ನೀವು. ಹಿಂದೆ ಈ ಫಸ್ಟ್ ನೋಡ್ರಿ ಶೋಲ್ಡರ್ ನಮ್ದು ಎಷ್ಟೈತಿ 14 ಇಂಚ್ವರೆಗೂ ಬೇಕು ನಮ್ಗೆ. ಹಾಕಿದಾಗ ಏನೈತಿ ನಮ್ದು ಅಗಲ 14 ಇಂಚ್ವರೆಗೂ ಬ್ರಾಡ್ ಆಕೈತಲ್ಲ, ಇದು ನೆಕ್ ಜಾಸ್ತಿ ಅಗಲ ಆಕೈತಲ್ಲ ಹಾಕಿದಾಗ. ಹಾಗಾಗಿ ನಾವು ಆ ಥರನ ನೋಡ್ಕೋಬೇಕು ಅಳತಿ. ನೋಡ್ಕೊಂಡ ನಾವು ಈ ಬಾಡಿ ಮೇಲೆ ಬ್ಲೌಸ್ ಹಾಕಿದಾಗ ಈ ಥರ ಅಳತಿ ನೋಡ್ಕೋಬೇಕು. ಒಳಗಿಂದ ಒಳಗನ ಎಷ್ಟು ಉಳ್ದೈತಿ ನಮ್ದು ಒಳಗಿಂದ ಒಳಗ ಅಂಥೇಳಿ. ನಂದು 9.5 ಇಂಚ್ ಐತಿ ಒಳಗಿಂದ ಒಳಗನ. ಅದೇ ಥರನ ಇಲ್ಲಿ ನೀವು ಬಾಡಿ ಮೇಲೆ ತೊಗೊಳಕ್ತಾನೆ ಅನ್ಕೋರಿ. ಈಗ ಅದೇ ಥರನ ನಾವು ಬಾಡಿ ಮೆಜರ್ಮೆಂಟ್ ಮೇಲೆ ಈ ಥರ ಬ್ಲೌಸ್ ಹಾಕಿ ಈ ಥರ ತೊಗೋಬೇಕು. ಎಲ್ಲರಿಗೂ ಹಿಂಗೆ ತೊಗೊಳಕ್ಕಾಗಂಗಿಲ್ಲ, ಯಾಕಂದ್ರೆ ಈ ಥರ ಹೊಲಿ ಅಂದಾಗ ನೀವು ಅವ್ರನ್ನ ಕರೆಸಿ ಹಾಕಿ ನೋಡಕ್ಕೂ ಒಮ್ಮೊಮ್ಮೆ ಆಗ್ತಿರಂಗಿಲ್ಲಲ್ಲ. ಆ ಟೈಮ್ದಾಗ ಏನು ಮಾಡ್ರಿ ನೀವು ಒಂದು 14 ನಮ್ದು ಶೋಲ್ಡರ್ ಇರ್ತದೆ ಅನ್ಕೋರಿ. 14 ಒಳಗೆ ನಮ್ದು 2 ಶೋಲ್ಡರ್ ಮೈನಸ್ ಮಾಡ್ಕೋಬೇಕು ನಾವು. 2 ಕೂಡ ಒಂದು 4 ಶೋಲ್ಡರ್ ಅನ್ಕೋರಿ. 4 ಮೈನಸ್ ಮಾಡಿಬಿಡ್ರಿ. ಅದ್ರಾಗ 4 ಮೈನಸ್ ಮಾಡಿದಾಗ ನಿಮ್ಗೆ 10 ಇಂಚ್ವರೆಗೂ ಬರ್ತೈತಲ್ಲ. 10 ಇಂಚ್ವರೆಗೂ ತೊಗೊಳಕಿನ 9 ಇಂಚ್ ತೊಗೊಂಡ್ಬಿಡ್ರಿ. ಪರ್ಫೆಕ್ಟಾಗಿ ನಾವು ಕುತ್ಕೋತದು. ಆ ಥರ ಕ್ಯಾಲ್ಕುಲೇಟಿವ್ ಆಗಿ ನಾವು ಈ ಪಟ್ಟಿ ಹಚ್ಕೋಬೇಕಾಕತಿ. 2 ಇದನ್ನ ನೋಡ್ಕೊಂಡ ನೀವು ಅದನ್ನ ಟೋಟಲ್ ಒಳಗೆ ಮೈನಸ್ ಮಾಡ್ಕೋರಿ. 4.25 ಇಂಚ್ ಆಯ್ತು. ಇದನ್ನ 4 ಇಂಚ 14 ನಾವು ತೆಗಿಬೇಕು. ನಿಮ್ದು ಎಷ್ಟು ಹೊತ್ತು ನೋಡ್ಕೊಂಡು ಅದ್ರಾಗ ಅಷ್ಟು ತೆಗೆದು ನೀವು ಅಷ್ಟು ಇಲ್ಲಾಂದ್ರೂ ಎಲ್ಲರಿಗೂ 9 ಇಂಚ್ ಅಥವಾ 9.25 10 ಇಂಚ್ವರೆಗೂ ಬರ್ತೈತಿ. ಅವ್ರವ್ರ ಸೈಜ್ ಮೇಲೆ ಡಿಪೆಂಡ್ ಆಕತಿ. ಇಲ್ಲಿ ಕೆಲವೊಂದ್ಸಲ ಅವ್ರು ಬ್ಲೌಸ್ ಹಾಕಿ ಮೆಜರ್ಮೆಂಟ್ ಬಂದಿರ್ತಾರಲ್ಲ, ಅವಾಗ ನೀವು ಒಳಗಿಂದ ಒಳಗೆ ಇಟ್ಕೊಂಡ ಮೆಜರ್ಮೆಂಟ್ ನೋಡ್ಕೋರಿ. ಅಷ್ಟು ಪಟ್ಟಿ ನಾವು ಹಚ್ಬೇಕಾಕತಿ. ನೀವು ಅಂದಾಜೊಳಗೆ ಹಚ್ಕೊಟ್ರೆ ಅದು ಜಗ್ಗಿದಂಗೆ ಆಕತಿ. ವಾಪಸ್ ಅದನ್ನು ಬಿಚ್ಚೋದು ಮತ್ತು ಹಚ್ಚೋದು ಆಕತಿ. ನಂದು ಪಟ್ಟಿ 9.25 ಇಂಚಿಗೆ ಬಂದೈತಿ. ಈ ಥರ ನಾನು ಫಿನಿಶಿಂಗ್ ಮಾಡೀನಿ. ಅದಕ್ಕೆ ಪೈಪಿಂಗ್ ಮಾಡೀನಿ. ಸಾರಿ ಕಲರ್ನ ನಾನು ಸಾರಿಗೂ ಬ್ಲೌಸಿಗೂ ಪೈಪಿಂಗ್ ಮಾಡೀನಿ ನೆಕ್ಕಿಗೆ. ಆಮೇಲೆ ಆ ಪಟ್ಟಿಗೂ ಪೈಪಿಂಗ್ ಇದೇ ಥರನ ಕೊಟ್ಟೀನಿ. ನೋಡ್ರಿ ಎಷ್ಟು ಬಂತಂದ್ರೆ 9.25 ಇಂಚ್ವರೆಗೂ ಬಂದೈತಿ ನಿಮ್ಮ ಪಟ್ಟಿ. ಇಷ್ಟು ಹಾಕಿದಾಗ ಮಾತ್ರ ನಿಮ್ಮದು ಪರ್ಫೆಕ್ಟಾಗಿ ಬರ್ತೈತಿ. ಯಾವ ರೀತಿ ಹಚ್ಚೋದು ಅಂತ ಗೊತ್ತಾಗೈತಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ನಿಮಗೆ ಅನ್ಕೊಂಡಿನಿ. ಈ ಥರ ನೀವು ಕರೆಕ್ಟಾಗಿ ಇಟ್ಟಾಗ ಅದು ಜಾಸ್ತಿ ಬರ್ತೈತಿ. ಯಾಕಂದ್ರೆ ಮೈಮೇಲೆ ವೇರ್ ಮಾಡಿದಾಗ ಅದು ನೆಕ್ ಅನ್ನೋಂಥದ್ದು ಏನಾಗಿರ್ತೈತಿ ಬ್ರಾಡ್ ಆಗಿರ್ತೈತಲ್ಲ,
ಅದಕ್ಕಾಗಿ ನಿಮ್ಗೆ ನೋಡಕ್ಕೆ ಹಂಗೆ ಕಾಣಿಸ್ತೈತಿ. ಹಾಕಿದಾಗ ಮಾತ್ರ ಪರ್ಫೆಕ್ಟ್ ಆಗಿ ಕಾಣ್ತೈತಿ. ಜಾಸ್ತಿನ ಇದಕ್ಕೆ ಡೀಪ್ ನೆಕ್ ಇಟ್ಟಾಗ ಇನ್ನೂ ಲುಕ್ ಇರ್ತೈತಿ ನಿಮಗೆ. ನಾ ಜಾಸ್ತಿ ಡೀಪ್ ತೊಡಂಗಿಲ್ಲ. 10 ಇಂಚ್ ಲಾಸ್ಟ್ ನಂದು. ಡೈಲಿ ವೇರ್ ಅಂತೂ 9 ಇಂಚ್ ಆ ಥರ ಇರ್ತಾವೆ ನಾನು. ಯಾವಾರ ಈ ಥರ ಸ್ಪೆಷಲ್ ಬ್ಲೌಸ್ ಹೊಲ್ಕೊಂಡಾಗ ಮಾತ್ರ 10 ಇಂಚ್ ಅಷ್ಟೇ ಇರ್ತಾವೆ ನಾನು. ಈ ಥರ ತೋರಿಸಿ ನಿಮಗೆ ಯಾವ ರೀತಿ ಇದನ್ನ ಪಟ್ಟಿ ಹಚ್ಬೇಕು. ಈ ಟ್ರೆಂಡಿಂಗ್ ಒಳಗಿತ್ತಲ್ಲ ಸದ್ಯಕ್ಕೆ. ನಾನು ಜಾಸ್ತಿ ಹಿಂದೆ ಡಿಸೈನ್ ಎಲ್ಲ ಇಟ್ಕೊಳಂಗಿಲ್ಲ. ಏನರ ಸಿಂಪಲ್ ಈ ಥರ ಅಷ್ಟ ಟ್ರೈ ಮಾಡ್ತಿರ್ತೀನಿ ಅಷ್ಟ. ಇಲ್ಲಾಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಡೀಪ್ ನೆಕ್ ಸಿಂಪಲ್ ಇರ್ತಾವೆ ನಾನು. ಈ ಥರ ಬ್ಲೌಸ್ ನಿಮಗೆ ಅರ್ಥ ಆಗೈತೆ ಅನ್ಕೊಂಡಿನಿ. ಕಟಿಂಗ್ ಆಗಲಿ, ಈ ಬಾರ್ಡ್ರ್ ಯಾವ ಥರ ಬಾರ್ಡ್ರ್ ಹಚ್ಬೇಕು ಅನ್ನೋದಾಗಲಿ ಅರ್ಥ ಆಗೈತೆ ಅನ್ಕೊಂಡಿನಿ. ಈ ಥರ ನಿಮ್ಗೆ ಬ್ಯಾಗ್ಸ್ ಹಾಕಿಟ್ರೆ ಇನ್ನೂ ಕಂಫರ್ಟೇಬಲ್ ಆಗಿರ್ತೈತಿ. ಸ್ಯಾರಿನೂ ಜಲ್ದಿ ಸಿಗ್ತಾವೆ ನಿಮಗೆ, ಯಾವ ಹಾಕೋಬೇಕು ಯಾವುದಿಲ್ಲ ಅಂತೇಳಿ. ಸ್ಯಾರಿನೂ ಹೆಲ್ದಿಯಾಗಿರ್ತಾವೆ. ಸಾರಿ ಈ ಥರ ಇಡೋದ್ರಿಂದ ಗಾಳಿನೂ ಸಾರಿ ಗಾಳಿನೂ ಆಡ್ತಾವೆ. ಸಾರಿನೂ ಹೆಲ್ದಿಯಾಗಿರ್ತಾವೆ. ಈ ಥರ ಬ್ಯಾಗ್ ಮಾಡೀನಿ ನಾನು ಸಾರಿಗೆ. ನಿಮ್ಗೆ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗೈತೆ ಅನ್ಕೊಂಡಿನಿ. ಇಷ್ಟ ಆದ್ರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ವಿಡಿಯೋ ಸಿಗೋನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.